ವೆಲ್ಕಮ್ ಬ್ಯಾಕ್. ನಿಮಗೆ ದವಡೆ, ಕುತ್ತಿಗೆ ಅಥವಾ ಗಂಟಲು ನೋವಿದ್ಯಾ? ಶೀತದ ಜೊತೆ ಪದೇ ಪದೇ ಈ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆಯಾ? ನೀವೊಮ್ಮೆ ನಿಮ್ಮ ಹೃದಯದ ಬಗ್ಗೆ ಗಮನ ಹರಿಸಿದ್ರೆ ಒಳ್ಳೆಯದು. ಹೃದಯಾಘಾತದ ಗುಣಲಕ್ಷಣಗಳಲ್ಲಿ ಕಾಣಿಸ್ತಾ ಇದೆ ಸಾಕಷ್ಟು ಬದಲಾವಣೆ. ಅನೇಕರಿಗೆ ಹೃದಯಾಘಾತದ ಮುನ್ಸೂಚನೆ ಗೊತ್ತಾಗ್ತಿಲ್ಲ. ಹೊಸ ಸಿಂಪ್ಟಮ್ಸ್ ನಿಂದ ಹೃದಯಾಘಾತ ಸಂಭವಿಸ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ. ಈ ಸಿಂಪ್ಟಮ್ಸ್ ಇದ್ದವರು ನಡೆದಾಗ, ಓಡಾಡಿದಾಗ, ವಾಕ್ ಮಾಡಿದಾಗ ಅಥವಾ ಅಪ್ಪಲ್ಲಿ ನಡೆಯುವಾಗ ಆಯಾಸ ಆಗೋಂಥದ್ದು ಅಥವಾ ಎದೆ ನೋವು, ಎದೆ ಉರಿ ಬಂದರೆ ಅದನ್ನು ಇಗ್ನೋರ್ ಮಾಡಬಾರ್ದು. ಅವ್ರದ್ದೊಂದು ಥರೋ ಕಾರ್ಡಿಯಾಕ್ ಚೆಕಪ್ ಮಾಡಿಸ್ಕೋಬೇಕು. ರಿಸ್ಕ್ ಯಾರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಧೂಮಪಾನ ಮಾಡುವವರಲ್ಲಿ, ಸಕ್ಕರೆ ಕಾಯಿಲೆ ಇದ್ದವರಲ್ಲಿ ಅಥವಾ ಅನುವಂಶೀಯತೆ ಅಂದರೆ ಅವರ ಕುಟುಂಬ ಸದಸ್ಯರಲ್ಲಿ ಏನಾದರೂ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆದಂಥವರಲ್ಲಿ, ಅವರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ. ಇದು ಸ್ವಾಭಾವಿಕವಾಗಿಯೇ ಕಳೆದ 15-20 ವರ್ಷದಿಂದ ಯುವಕರಲ್ಲಿ ಹೃದಯಾಘಾತ ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಅಂದರೆ ಎಲ್ಲರಿಗೂ ಕೂಡ ಇದು ಎದೆನೋವೇ ಬರಬೇಕು ಅಂತ ಏನಿಲ್ಲ. ಸೊ ಆಯಾಸ ಆಗ್ಬೋದು, ಮೆಟ್ಲತ್ತಾಗ ಆಯಾಸ ಆಗೋದು ಅಥವಾ ಊಟ ಮಾಡಿ ಅಪ್ಪಲ್ಲಿ ನಡೆಯುವಾಗ ಆಯಾಸ ಆಗೋಂಥದ್ದು, ಅದು ಕೂಡ ಹೃದಯಕ್ಕೆ ಸಂಬಂಧಪಟ್ಟದ್ದು. ಅದರಿಂದ ಮುನ್ನೆಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ. ಎಲ್ಲರಿಗೂ ಈ ರೋಗ ಲಕ್ಷಣ ಹೃದಯಾಘಾತ ಆದಾಗ ಬರಲ್ಲ. ಇನ್ನು ಕೆಲವ್ರಿಗೆ ಏನಾಗುತ್ತೆ